ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಆ್ಯಂಡ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಆಶಿಸ್ತೀನಿ. ಆ್ಯಂಡ್ ಪ್ರಾಬಬ್ಲಿ ಇದು ನನ್ನ ಕೊನೆಯ ವ್ಲಾಗ್ ಚೈನಾದಲ್ಲಿ ಅನ್ಕೊತೀನಿ. ಸೊ ನನ್ನ ಜೊತೆ ರಿತಿಕಾ ಇದ್ದಾಳೆ. ನಮಸ್ಕಾರ. ನಮಸ್ಕಾರ. ಆ್ಯಕ್ಚುಲಿ ಎಷ್ಟೊಂದು ತೋರಿಸೋಣ ಅಂದ್ಕೊಂಡೆ, ಎಷ್ಟೊಂದು ಜಾಗಗಳು ತೋರಿಸೋಣ ಅಂದ್ಕೊಂಡೆ, ಬಟ್ ಆಗಿಲ್ಲ. ನಾಳೆ ಆದರೆ ಒಂದು ವ್ಲಾಗ್ನ ರೆಕಾರ್ಡ್ ಮಾಡ್ತೀನಿ. ಸೊ ಇವಾಗ ಸದ್ಯಕ್ಕೆ ನಮ್ಮ ಎದುರುಗಡೆ ಮನೆಯವರು ನಮ್ಮನ್ನ ಡಿನ್ನರ್ಗೆ ಇನ್ವೈಟ್ ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಅವ್ರಿಗೆ ಗಿಫ್ಟ್ ಏನಾದರೂ ಕೊಡಬೇಕು. ಸೊ ಗಿಫ್ಟ್ ಏನು ಕೊಡಬೇಕು ಅಂತ ಗೊತ್ತಾಗಿಲ್ಲ. ಸೊ ಫ್ರೂಟ್ಸ್ ಕೊಡೋಣ ಅಂದ್ಕೊಂಡಿದ್ದೀವಿ. ಸೊ ಫ್ರೂಟ್ಸ್ ಕೊಡೋಕ್ಕೆ ಸೂಪರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ನಾನು ರಿತಿಕಾ ತೊಗೊಳೋಕ್ಕೆ. ಆ್ಯಕ್ಚುಲಿ ನಮ್ದು ಇನ್ನೂ ಪ್ಯಾಕಿಂಗ್ ಇನ್ನೂ ಏನೂ ಆಗಿಲ್ಲ. ನಮ್ಮ ರೂಮು ಡಿನ್ನರ್ ಆದಮೇಲೆ ತೋರಿಸ್ತೀನಿ ಎಷ್ಟು ಮೆಸ್ಸಿ ಆಗಿದೆ ಅಂತ. ನಾನು ಪ್ಯಾಕಿಂಗ್ ವೀಡಿಯೋನು ಇದೇ ವೀಡಿಯೋದಲ್ಲಿ ನಾನು ಇನ್ಕ್ಲೂಡ್ ಮಾಡ್ತೀನಿ. ಬಿಕಾಸ್ ಅವ್ರ ಜೊತೆ ಡಿನ್ನರ್ ಮಾಡೋದನ್ನು ನಾನು ಕಂಪ್ಲೀಟಾಗಿ ರೆಕಾರ್ಡ್ ಮಾಡೋಕ್ಕೆ ಹೋಗಲ್ಲ. ರೆಕಾರ್ಡ್ ಜಾಸ್ತಿ ಮಾಡಿದಷ್ಟು ಅವ್ರಿಗೂ ಸ್ವಲ್ಪ ಇರಿಟೇಟ್ ಆಗ್ಬೋದು. ಸೊ ಇವಾಗ ನಾನು ಸದ್ಯಕ್ಕೆ ಸೂಪರ್ ಮಾರ್ಕೆಟ್ ಒಳಗಡೆ ಎಂಟ್ರ್ ಆಗ್ತಿದ್ದೀನಿ. ಸೊ ಈ ಸೂಪರ್ ಮಾರ್ಕೆಟ್ನ ನಾನು ಮುಂಚೆ ತೋರಿಸಿದೆ ನಿಮಗೆ. ಅವ್ರಿಗೆ ಕುಕ್ಕಿಂಗ್ ಮಾಡಿದಾಗೂ ಇದೇ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೆ. ಸೊ ಅವ್ರಿಗೆ ಫ್ರೂಟ್ಸ್ ಕೊಡ್ತೀವಿ ಇಲ್ಲಿಂದ. ಸೊ ರಿತಿಕಾ ಅಲ್ಲಿ ಇಟ್ಕೊಂಡು ಹೋಗ್ತಿದ್ದಾಳೆ. ನಮ್ಮ ಫ್ರೂಟ್ಸ್ ಮತ್ತು ಮಿಲಿಗೆ ಸ್ನ್ಯಾಕ್ಸ್ ತೊಗೊಂಡ್ವಿ. ಆ್ಯಂಡ್ ಇಲ್ಲಿ ಈವ್ನಿಂಗ್ ಲೈಫ್ ಆಲ್ರೆಡಿ ಚೈನಾದಲ್ಲಿ ಸ್ಟಾರ್ಟ್ ಆಗಿದೆ. ನೋಡ್ಬೋದು, ತಿಂತಾ ಇದ್ದಾರೆ. ಇಲ್ಲಿ ಸ್ಟ್ರೀಟ್ ಫುಡ್ ಸ್ಟ್ಯಾಂಡ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಇದು ನಮ್ಮ ಸೊಸೈಟಿ ಎಂಟ್ರೆನ್ಸ್. ಬರ್ತಾ ದಾರಿಲಿ ಮತ್ತೆ ಮಿಲಿ ಸಿಗ್ದ ಕೋಇನ್ಸಿಡೆಂಟ್ಲಿ. ಅವರಮ್ಮ ಅವನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ರು. ಅವ್ನಿಗೆ ಸ್ವಲ್ಪ ಜ್ವರ ಇದೆ ಅಂತೆ. ಸೊ ಅವ್ನಿಗೆ ಹಾಸ್ಪಿಟಲ್ ಕರ್ಕೊಂಡೋಗಿ ತೋರಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ವೇಟ್ ಮಾಡ್ತಾ ಇದೀವಿ ರೂಮಲ್ಲಿ. ಆ್ಯಂಡ್ ನೀವು ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ಎಷ್ಟು ಗಲೀಜಾಗಿದೆ ರೂಮು ಅಂತ. ನಾನು ಇನ್ನೂ ಹಿಂಗೆ ಬ್ಯಾಕ್ಗ್ರೌಂಡಲ್ಲೇ ಈ ಥರ ಇದೆ. ನನ್ನ ಮುಂದೆ ಏನು ಕಾಣ್ತಿದೆ ಅದು ನಿಮಗೆ ತೋರಿಸ್ಬಿಟ್ರೆ ನೀವು ನಿಜವಾಗ್ಲೂ ನಾನು ಆಡ್ಕೊಂತೀರಾ, ಅಷ್ಟು ಗಲೀಜಾಗಿದೆ. ಸೊ ಸದ್ಯಕ್ಕೆ ಇವಾಗ ಅದನ್ನ ತೋರಿಸಲ್ಲ. ನಾನು ತಿಂದ್ಬಿಟ್ಟು ಬಂದಾದ್ಮೇಲೆ ಒಂದೇ ಸರಿ ಪ್ಯಾಕಿಂಗ್ ವಿಡಿಯೋನ ಆಮೇಲೆ ಮಾಡ್ತೀನಿ. ಸೊ ನಾನು ಫಸ್ಟ್ ಸೆಗ್ಮೆಂಟ್ ಬರೀ ಡಿನ್ನರ್ ಬಗ್ಗೆ ತೋರಿಸ್ತೀನಿ. ಸೊ ಅದಕ್ಕೆ ನನಗೆ ತೋರ್ಸಕ್ ಆಗ್ತಿಲ್ಲ. ವಾವ್, ಯಾ, ಇಟ್ ಸ್ಮೆಲ್ಸ್ ಸೋ ಗುಡ್. ಸಾರಿ, ನಾನು ಎಕ್ಸ್ಪ್ಲೇನ್ ಮಾಡೋದು ಮರ್ತೋದೆ. ಸೊ ಇದು ಚೈನೀಸ್ ಹಾಟ್ಪಾಟ್ನ ಹೋಗೋ ಅಂತ ಹೇಳ್ತಾರೆ ಚೈನೀಸಲ್ಲಿ, ಹೋಗೋ ಅಂತ. ಸೊ ಏನು ಮಾಡ್ತಾರೆ ಅಂದರೆ ಇಲ್ಲೊಂದು ಸೂಪ್ನ ರೆಡಿ ಮಾಡ್ತಾರೆ. ಸೊ ಸೂಪ್ನ ರೆಡಿ ಮಾಡಿಬಿಟ್ಟು ಇಲ್ಲಿ ಏನೇನು ಕಾಣ್ತಿದೆ ಇದೆಲ್ಲ ಹಾಕ್ಬಿಟ್ಟು ಒಳಗಡೆ ನಾವು ಅದನ್ನು ಲೈಕ್ ಬಾಯ್ಲ್ ಮಾಡಿಕೊಂಡು ತಿಂತೀವಿ. ಸೊ ಹಾಟ್ಪಾಟ್ ನನ್ನ ಒನ್ ಆಫ್ ದ ಫೇವ್ರೆಟ್ ಡಿಶಸ್. ಆ್ಯಂಡ್ ಇದು ನಾನು ಮಿಸ್ ಮಾಡ್ಕೊತೀನಿ ಇಂಡಿಯಾಗೆ ಬಂದಮೇಲೆ. ಸೊ ಇವಾಗ ಇದನ್ನು ಬಾಯ್ಲ್ ಮಾಡ್ತಿದ್ದಾರೆ. ಇದು ಬಿಸಿ ಆದಮೇಲೆ ಇದನ್ನು ನಾವು ಲೈಕ್ ಇದೆಲ್ಲ ಹಾಕ್ಬಿಟ್ಟು ತಿಂತೀವಿ. ನಮ್ಗೆ ಏನು ಬೇಕೋ ಅದು ಹಾಕ್ಬಿಟ್ಟು ತಿಂತೀವಿ. ಹಾಟ್ಪಾಟ್ ರೆಡಿ ಆಗ್ತಿದೆ. ನಾನು ಫಸ್ಟ್ ಟೈಮ್ ಒಬ್ಬರು ಮನೇಲಿ ಹಾಟ್ಪಾಟ್ ತಿಂತಿರೋದು, ರೆಸ್ಟೋರೆಂಟಲ್ಲಿ ತಿಂದಿದ್ದೆ. ಸೊ ನೋಡ್ಬೋದು ಹೇಗೆ ಬಿಸಿ ಆಗ್ತಿದೆ ಅಂತ. ನನ್ನ ಬಾಯಲ್ಲಿ ನೀರು ಬರ್ತಿದೆ. ಸೊ ಒಂದೊಂದೇ ಈ ಥರ ಹಾಕ್ತಾರೆ ಟೋಫು. ಇವಾಗ ಫಸ್ಟ್ ಟೋಫುನ ಹಾಕ್ತಿದ್ದಾರೆ. ಸೊ ಇದು ಬಾಯ್ಲ್ ಆದಮೇಲೆ ಇದನ್ನ ಎತ್ಕೊಂಡು ತಿನ್ಬೋದು. ಸೊ ಅವ್ರಿಗೆ ಏನೇನು ಇಷ್ಟನೋ ಅದೆಲ್ಲ ಎತ್ಬಿಟ್ಟು ಇದ್ರೊಳಗಡೆ ಹಾಕ್ತಿದ್ದಾರೆ. ಮಶ್ರೂಮ್ಸ್ ಹಾಕ್ತಿದ್ದಾರೆ, ಚಿಕನ್ ಫೀಟ್ ಹಾಕ್ತಿದ್ದಾರೆ, ಅದೇನೋ ಒಂದು ಹಾಕಿದ್ರು ನಂಗೆ ಗೊತ್ತಿಲ್ಲ ಅದ್ರ ಹೆಸರು. ಸೊ ಇದು ನನ್ನ ಫೇವ್ರೆಟ್. ಇದು ನಾನು ತಿನ್ನೋಕೆ ಎಕ್ಸೈಟ್ ಆಗಿದ್ದೀನಿ. ಸೊ ಇವಾಗ ಇದನ್ನ ರಿತಿಕಾ ತೋರಿಸ್ತಾಳೆ ಹೇಗೆ ತಿನ್ನೋದು ಅಂತ. ಇದು ನಿಂಗೆ ಎತ್ಕೊಂಡು ಸಾಸಲ್ಲಿ ಡಿಪ್ ಮಾಡಿಕೊಂಡು ತಿನ್ನೋದು. ಹೌದಾ? ಇವರು ಯಾರಂತ ರಿಲೇಷನ್ ಅಂತ ಗೊತ್ತಿಲ್ಲ, ಬಟ್ ಬಂದಿದ್ದಾರೆ. ಸೊ ಎಲ್ಲರೂ ತಿಂತಿದ್ದಾರೆ ಹಾಟ್ಪಾಟ್. ಸೊ ಮಿಲಿ ಮನೆಯಿಂದ ಬಂದು ಇವಾಗ ನಾನು ರಿತಿಕಾ ಮತ್ತೆ ಪ್ಯಾಕಿಂಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ನಂದು ಬುಕ್ಸ್ ಸಾರ್ಟ್ ಆಯಿತು, ಕ್ಲೋತ್ಸ್ ಸಾರ್ಟ್ ಆಯಿತು, ಮತ್ತೆ ಕೆಲವು ಡಬ್ಬಗಳಲ್ಲಿ ಮೇಕಪ್ ಐಟಮ್ಸ್, ಜ್ಯುವೆಲ್ರೀಸ್ ಮತ್ತೆ ಕ್ರೀಮ್ಸ್ ಅದು ಇದು ಏನೇನಿತ್ತು ಅದು ಕೂಡ ಸಾರ್ಟ್ ಆಗಿದೆ.
ಸೊ ಇವಾಗ ಮಿಕ್ಕಿರೋದು ಒಂದು ಬಂದು ಕಿಚನ್ ಐಟಮ್ಸ್. ಅದು ಅಷ್ಟೊಂದೇನಿಲ್ಲ. ನಾನು ಐಕಿಯಾಯಿಂದ ಪ್ಲೇಟ್ಸ್ ಮತ್ತು ಬೌಲ್ಸ್ ತೊಗೊಂಡಿದ್ದೆ ಫಸ್ಟ್ ಇಯರಲ್ಲಿ. ಸೊ ಅದನ್ನು ತೊಗೊಂಡ್ಬರಲೇಬೇಕು. ಮತ್ತು ಚೈನಾದೊಂದು ಟ್ರೆಡಿಷ್ನಲ್ ಬೌಲ್ ಒಂದಿದೆ, ಸೊ ಅದು ಕೂಡ ತೊಗೊಂಡಿದ್ದೀನಿ. ಅದು ಬಿಟ್ಟರೆ ಬೇರೆ ಏನು ಕಿಚನ್ ಐಟಮ್ಸ್ ಇಲ್ಲ. ನೋಡ್ತಾ ಇದ್ದೀನಿ ಇವಾಗ ವೇಟು ನಾವು ಹತ್ರ ಒಂದು ಸೀನಿಯರ್ ಹತ್ರ ವೇಯಿಂಗ್ ಮೆಷಿನ್ ತೊಗೊಂಡಿದ್ದೀವಿ. ಸೊ ಪ್ರತಿಯೊಂದು ಕೂಡ ಎಷ್ಟಿದೆ ವೇ ಮಾಡಿಬಿಟ್ಟು ಅದನ್ನ ಸೈಡಲ್ಲಿ ಬರ್ದಿಕ್ಕೊತಾ ಇದೀವಿ. ಬಿಕಾಸ್ ನನಗೆ ಏರ್ಪ್ಲೈನ್ಸ್ ಅಲ್ಲಿ ಅಲಾವ್ ಇರೋದು 69 kgs. ಸೊ ನಾನು ಸ್ಟೂಡೆಂಟ್ ಟಿಕೆಟ್ಗೆ ಅಪ್ಲೈ ಮಾಡಿದೆ. ಸೊ ಆ ರೀಸನ್ ಇಂದ ನನಗೆ 69 kg ಅಲವೆನ್ಸ್ ಇದೆ. ಅಂಡ್ ನನಗೆ 3 ಸೂಟ್ ಕೇಸ್ ಇದೆ. ಬಟ್ ಎವ್ರಿ ಸೂಟ್ ಕೇಸ್ ಅಲ್ಲಿ 23 ಮಾತ್ರ ಇರಬೇಕು. 23 × 3 ಅದಕ್ಕೆ 69 ಟೋಟಲ್ ಆಗಿ ಅಂತ ಹೇಳಿದ್ದು. ನಾನು ಪಾರ್ಸಲ್ ಮಾಡೋಕೆ ನಂಗೆ ಇಷ್ಟ ಇಲ್ಲ. ಬಿಕಾಸ್ ಅದು ಒಂದು ಥ್ರೂ ಶಿಪ್ ಬರುತ್ತೆ. ಥ್ರೂ ಶಿಪ್ ಅಂದ್ರೆ 3 ತಿಂಗಳು ಹಿಡಿಯುತ್ತೆ ಇಲ್ಲಿಂದ ಇಂಡಿಯಾಗೆ ಬರೋಕೆ. ಸೊ ನನಗೆ ಶಿಪ್ಪು ಮಾಡೋಕೆ ಇಷ್ಟ ಇರಲಿಲ್ಲ. ನನಗೆ ನನ್ನ ವಸ್ತು ನನ್ನ ಜೊತೆನೇ ಇರಬೇಕು. ಇಲ್ಲ ಫ್ಲೈಟಲ್ಲಿ ಮಾಡಬೇಕಂದ್ರೆ ತುಂಬ ಎಕ್ಸ್ಪೆನ್ಸಿವ್. ಒಂದು 5 kgಗೆ 4,000 ಎಷ್ಟೋ ತೊಗೊತಾರಂತೆ. ಸೊ ವೇಸ್ಟ್ ಆಗುತ್ತೆ. ನನ್ನ ಹತ್ರ ಜಾಸ್ತಿ ಇದೆ. ನಾನು ಶಿಫ್ಟ್ ಮಾಡೋಗಿ ನೀವು ನನ್ನ ವಸ್ತುಗಳನ್ನ ನೋಡಿರ್ಬೋದು ಎಷ್ಟಿತ್ತು ಅಂತ. ನೋಡ್ತಿದ್ದೆ ತಲೆ ತಿರುಗ್ತಿದೆ. ಒಂದ್ಸರಿ ನಿಮ್ಗೆ ಇವಾಗ ತೋರಿಸ್ತೀನಿ. ಸೊ ಇದು ನನ್ನ ಬಟ್ಟೆ ಬೆಟ್ಟ. ಇಷ್ಟು ನನ್ನ ಬಟ್ಟೆ ಬೆಟ್ಟ ಅಂದ ತಕ್ಷಣ ನಾನು ತಿರುಗಿ ನೋಡ್ತಿದ್ಲು. ಇದು ಬಟ್ಟೆಗಳ ಬೆಟ್ಟ. ಸೊ ಇದೆಲ್ಲ ನನಗೆ ಒಂದು ಎಷ್ಟು ಬರುತ್ತೋ ಗೊತ್ತಿಲ್ಲ ವೆಯ್ಟು ಎಲ್ಲ. ನನಗೆ ಬೇಕಾಗಿರೋದೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಬೇಡದಿರೋ ಸಾಮಾನೆಲ್ಲ ಇಲ್ಲಿ ಇಟ್ಟಿದ್ದೀವಿ. ಕೆಳಗಡೆ ಒಂದು ಅಜ್ಜಿ ಇರ್ತಾರೆ. ಅಜ್ಜಿಗೆ ಈ ವಸ್ತುಗಳನ್ನೆಲ್ಲ ಕೊಟ್ಟರೆ ಅವ್ರು ಅದನ್ನ ಸಾರ್ಟ್ ಮಾಡಿಕೊಂಡು ಅದನ್ನ ಮಾರ್ಕೊಂತಾರೆ, ಯೂಸ್ ಮಾಡ್ಕೊಂತಾರೆ. ಅದು ನನಗೆ ಬೇಕಾಗಿಲ್ಲ. ಅವ್ರಿಗೆ ಹೆಲ್ಪ್ ಆಗುತ್ತೆ ಅದು ಯಾವುದೋ ಒಂದು ರೀತಿಯಲ್ಲಿ. ಚೆನ್ನಾಗಿರೋ ವಸ್ತುಗಳೇ ನನಗೆ ಇಲ್ಲಿ. ಆಬ್ವಿಯಸ್ಲಿ ನನಗೆ 69 kg ಅಲವೆನ್ಸ್ ಇರೋದ್ರಿಂದ ನಾನು ಎಲ್ಲ ಎತ್ಕೊಂಡ್ಬರೋಕ್ಕಾಗಲ್ಲ. ಸೊ ನನಗೆ ಇವಾಗ ಸದ್ಯಕ್ಕೆ ನೆಸೆಸರಿ ಆದಿಲ್ವೋ ಅದೆಲ್ಲ ನಾನು ಅಜ್ಜಿಗೆ ಕೊಡ್ತೀನಿ. ಸೊ ಅಜ್ಜಿ ಏನು ಮಾಡ್ಕೊಂತಾರೋ ಅದು ಅವ್ರ ಇಷ್ಟ. ಸೊ ಆ ಕಡೆ ಏನಿದೆ ಅದೆಲ್ಲನೂ ಅದೇ. ಲೈಕ್ ಅದೆಲ್ಲ ವೇಸ್ಟ್ ನನಗೆ ವೇಸ್ಟ್. ಆ್ಯಂಡ್ ರಿತಿಕಾದು ವೇಸ್ಟ್ ಅಲ್ಲೇ ಇದೆ. ಆ್ಯಂಡ್ ನನ್ನ ಬಟ್ಟೆಗಳ ಬೆಟ್ಟ ಇಲ್ಲಿ ತೋರಿಸ್ದೆ ನಿಮಗೆ. ಸೊ ಇನ್ನು ಏನಿದೆ ಅದನ್ನು ಎತ್ತಿಕ್ಬೇಕು. ಅಂದರೆ ನನ್ನ ಫೋಟೋ ಫ್ರೇಮ್ ಎಲ್ಲ ಇದೆ ಅಲ್ಲಿ. ಸೊ ಅದು ಕೂಡ ಎತ್ತಿಕ್ಬೇಕು. ಆ್ಯಂಡ್ ಮಿಕ್ಕಿರೋ ವಸ್ತುಗಳೆಲ್ಲ ಕೆಲವು ವಸ್ತುಗಳನ್ನ ನಾನು ಮಾರಿದೆ ಇಲ್ಲಿ ಯೂನಿವರ್ಸಿಟಿಯಲ್ಲಿ ಇರೋರ್ಗೆನೆ. ಸೊ ಇದೇ ಥರ ಸಾಕಷ್ಟು ವಸ್ತುಗಳು ಇದೆ. ಯಾವುದು ಲೈಕ್ ತುಂಬಾ ಚೆನ್ನಾಗಿದೆ. ಬಟ್ ನನಗೆ ಬಿಟ್ಟು ಬರೋಕೆ ಮನಸ್ಸಿಲ್ಲ. ಬಟ್ ಸೊ ನಂಗೆ ದುಡ್ಡು ಕಟ್ಟೋಕ್ಕೂ ಇಷ್ಟ ಇಲ್ಲ. ಸೊ ಬೆಟರ್ ಇಲ್ಲೇ ಬಿಟ್ಟು ಬರೋದು. ಸೊ ಅಜ್ಜಿಗೆ ಏನು ಇಷ್ಟ ಆಗುತ್ತೋ ಅದು ಇಟ್ಕೊಂಡು ಇಲ್ಲ ಮಿಕ್ಕಿದ್ ಮಾರ್ಕೊಳ್ಳಿ. ಆ್ಯಂಡ್ ಇವಾಗ ನಾನು ನಿಮಗೆ ಈ ಕಡೆ ತೋರಿಸ್ತೀನಿ. ಸೊ ರೆಡಿಯಾಗಿರಿ ಈ ಕಡೆ ನೋಡೋದಕ್ಕೆ. ನೋಡಿ ಎಷ್ಟು ವಸ್ತುಗಳಿದೆ ಅಂತ. ಮನೆ ತುಂಬ ವಸ್ತು ಇದೆ. ಒಂಚೂರು ಜಾಗನೇ ಇಲ್ಲ ಓಡಾಡೋಕ್ಕೆ. ಆ್ಯಂಡ್ ಈ ಕಡೆ ನಾನು ಸಾರ್ಟ್ ಮಾಡ್ಕೊಂಡಿದ್ದೀನಲ್ಲ ಅದಿವಾಗ ಆ್ಯಕ್ಚುಲಿ ಅನ್ಆರ್ಗನೈಸ್ ಥರ ಕಾಣಿಸುತ್ತೆ. ಬಟ್ ಅದು ಎಲ್ಲನೂ ನನ್ನ ಮೇಕಪ್ ಐಟಮ್ಸ್ ಎಲ್ಲ, ಪೇಂಟ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರ್ಬೋದು, ಎಲ್ಲ ಅಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ನನ್ನ ವಿಂಟರ್ ಜಾಕೆಟ್ಸ್ ಇದೆ, ಚೈನಲ್ಲಿ ತೊಗೊಂಡಿರೋದು. ಆ್ಯಂಡ್ ನನ್ನ ಗೊಂಬೆಗಳಿದೆ. ಎರಡು ನಾನು ಬಿಡೋಕ್ಕಾಗಲ್ಲ. ಸೊ ಇಲ್ಲಿ ಮತ್ತು ಇಲ್ಲಿ ಇನ್ನೂ ಗೊಂಬೆಗಳಿದೆ ಮತ್ತು ಗಿಫ್ಟ್ಸ್ ಇದೆ. ಆ್ಯಂಡ್ ಇದು ನನ್ನ ರಿಂಗ್ ಲೈಟ್ ಇದೆಲ್ಲ ಇದೆ. ಇಷ್ಟೇ ವಸ್ತು ನೋಡೋದಕ್ಕೆ. ಬಟ್ ಸ್ಟಿಲ್ ಸೂಟ್ ಕೇಸ್ ಬಂದು ಇದು ನನ್ನ ಸೂಟ್ ಕೇಸ್, ಇದು ರಿತಿಕಾದು ಸೂಟ್ ಕೇಸ್. ಆ್ಯಂಡ್ ನಂದು ಇನ್ನೊಂದು ಇಲ್ಲಿದೆ ಆ್ಯಂಡ್ ಇನ್ನೊಂದು ಅಲ್ಲಿದೆ. ಸೊ ನಾನು 3 ಸೂಟ್ ಕೇಸ್ ತೊಗೊಂಡು ಹೋಗ್ತಿದ್ದೀನಿ. ಸೊ ಈ ಥರ ನಾನು ಬಂದಾಗೂ ಇಷ್ಟು ಗಲೀಜಾಗಿರಲಿಲ್ಲ. ಆ್ಯಕ್ಚುಲಿ ಇವತ್ತು ಯಾಕೆ ಇಷ್ಟು ಗಲೀಜಾಗಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಇವಾಗ ನಾನು ಬಟ್ಟೆಗಳನ್ನ ಈ ವ್ಯಾಕ್ಯೂಮ್ ಪಂಪಲ್ಲಿ ನಾನು ರಿತಿಕಾದೊಂದು ತೋರಿಸ್ತೀನಿ. ಅವಳು ಒಳಗಡೆ ಇಟ್ಬಿಟ್ಟಿದ್ದಾಳೆ. ಸೊ ಅವಳು ಕೂಡ ವ್ಯಾಕ್ಯೂಮ್ ಪಂಪ್ನ ವ್ಯಾಕ್ಯೂಮ್ ಸೀಲರ್, ವ್ಯಾಕ್ಯೂಮ್ ಕ್ಲೋತ್ ಪ್ಯಾಕ್, ಸರಿಯಾಗಿ ಗೊತ್ತಿಲ್ಲ ಅದ್ರ ಹೆಸರು. ಸೊ ಇದು ನೀವು ಟ್ರಾವೆಲ್ ಮಾಡೋಂಗಿದ್ರೆ, ತುಂಬ ದಿನಗಳು ಅಲ್ಲಿ ಇರೋಂಗಿದ್ರೆ ಈ ವ್ಯಾಕ್ಯೂಮ್ ಬ್ಯಾಗ್ಸ್ ಏನಿದೆ ಪ್ಯಾಕಿಂಗ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಆಮೇಲೆ ತೋರಿಸ್ತೀನಿ ನಾನು ವ್ಯಾಕ್ಯೂಮ್ ಪಂಪ್ ಮಾಡೋದು. ಸೊ ಈ ಬಟ್ಟೆಗಳನ್ನೆಲ್ಲ ಈ ವ್ಯಾಕ್ಯೂಮ್ ಕವರ್ ಒಂದೊಂದೂ ಈ ಥರ ಇರುತ್ತೆ. ಇದು ನನ್ನ ಕಸಿನ್ ಅಕ್ಕ ನನಗೆ ಕೊಟ್ಟಿದ್ರು. ಸೊ ಈ ಥರ ವ್ಯಾಕ್ಯೂಮ್ ಬ್ಯಾಗ್ಸಲ್ಲಿ ಬಟ್ಟೆಗಳನ್ನ ಹಾಕ್ಬಿಟ್ಟು ವ್ಯಾಕ್ಯೂಮ್ ಸೀಲ್ ಮಾಡ್ತೀನಿ. ಸೊ ಈ ಥರ ನಾನು ಬಟ್ಟೆಗಳನ್ನೆಲ್ಲ ಮಾಡಿಬಿಟ್ಟು ಎಷ್ಟು ತೂಕ ಇದೆ ಅಂತ ನೋಡಬೇಕು. ಬಿಕಾಸ್ ನಾನು ಎಲೆಕ್ಟ್ರಾನಿಕ್ ಮತ್ತು ಗಿಫ್ಟ್ಸು ಮೇಕಪ್ ಅಂದೆ ಅಲ್ವಾ, ಅದು ಬಂದು 18 kg ಇದೆ. ಬುಕ್ಸ್ ಬಂದು 15 kg ಇದೆ. ಈ ಗೊಂಬೆ ಮತ್ತು ಈ ಕೋಟ್ ಎಲ್ಲ ಸೇರಿಸೊಂದು 10 kg ಏನೋ ಇದೆ. ಸೊ ಬಟ್ಟೆಗಳು ಮಿಕ್ಕಿದ್ರಲ್ಲಿ ಅಡ್ಜಸ್ಟ್ ಮಾಡಿ ಇಟ್ಕೋಬೇಕು. ಯಾವುದು ಬಿಸಾಕೋಕೆ ಮನಸ್ಸಿಲ್ಲ. ಆಲ್ರೆಡಿ ಬಿಸಾಕಿದ್ದೀನಿ. ಬಟ್ ಇಷ್ಟರಲ್ಲಿ ಯಾವುದು ಬಿಸಾಕೋಕೆ ಮನಸ್ಸಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಇವಾಗ ಟೈಮ್ ಬಂದು ಬೆಳಿಗ್ಗೆ 5:49 ಅಂದರೆ 5:50 ಆಗ್ತಿದೆ. ಆ್ಯಂಡ್
ನೀವು ನನ್ನ ಕಣ್ಣ ಅಬ್ಸರ್ವ್ ಮಾಡಿರ್ಬೋದು ಹಿಂಗೆ ನಿದ್ದೆ ಕಣ್ಣು ಆಗಿದೆ ಅಂತ. ಸೊ ಹೇಳಬೇಕಂದ್ರೆ ಆವಾಗಲಿಂದ ಅಂದರೆ ನಾನು ಯಾವಾಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ನೋ ಆವಾಗಲಿಂದ ಇವಾಗಿನವರೆಗೂ ಅಂದರೆ ಆಲ್ಮೋಸ್ಟ್ ಒಂದು 4 ಗಂಟೆ 4 ಅವರ್ಸ್ ನಾನು ಕುತ್ಕೊಂಡು ಈ ಚಿಕ್ಕ ಬ್ಯಾಗ್ನ ನಾನು ಸಾರ್ಟ್ ಮಾಡ್ಕೊತಿದ್ದೆ. ಈ ಚಿಕ್ಕ ಬ್ಯಾಗ್ ಪ್ರಾಬ್ಲಮ್ ಏನಂದರೆ ಇದು ಕ್ಯಾಬಿನ್ ಬ್ಯಾಗ್. ಸೊ ಕ್ಯಾಬಿನ್ ಬ್ಯಾಗಲ್ಲಿ ಎಷ್ಟು ಮಿನಿಮಮ್ ಆಗುತ್ತೋ ಅಷ್ಟೇ ಬಿಡ್ತಾರೆ. ಸೊ ನಾನು ಈ ಕ್ಯಾಬಿನ್ ಬ್ಯಾಗ್ನ ಕೂಡ ಚೆಕ್ ಇನ್ ಬ್ಯಾಗ್ ಥರ ಮಾಡ್ಕೊತಿದ್ದೀನಿ ಅಲ್ವಾ. ಸೊ ಅದರಲ್ಲಿ ಜಾಸ್ತಿ ವಸ್ತುಗಳನ್ನ ತುಂಬಿಸೋಕ್ಕಾಗ್ತಿಲ್ಲ. ಸೊ ಇದರಲ್ಲಿ ನಾನು ಬುಕ್ಸು, ಸ್ಟೇಷ್ನರಿ ಮತ್ತು ಚಾಪ್ ಸ್ಟಿಕ್ಸು ಮತ್ತು ಸ್ವಲ್ಪ ಎಲೆಕ್ಟ್ರಾನಿಕ್ ಐಟಮ್ಸ್ ಇತ್ತು. ಯಾವ್ದ್ಯಾವ್ದು ಜಾಸ್ತಿ ತೂಕ ಇತ್ತು ಎಲ್ಲ ಈ ಬ್ಯಾಗಲ್ಲಿ ಹಾಕ್ಬಿಟ್ಟಿದ್ದೀನಿ. ಬಿಕಾಸ್ ಪ್ರತಿಯೊಂದು ಬ್ಯಾಗ್ಗೂ 23 kg ಇರೋದ್ರಿಂದ ಈ ಬ್ಯಾಗ್ ನಾನು ಇವಾಗ ತಾನೇ ಮೆಷರ್ ಮಾಡಿದೆ. ಜಸ್ಟ್ 20 kgs ಅಂದರೆ 19.85 ಬರ್ತಿದೆ. ಇನ್ನು 3 kg ಇದೆ. ನನಗೆ ಹೊಟ್ಟೆ ಉರಿತಾ ಇದೆ 3 kg ಏನು ಮಾಡಬೇಕು ಅಂತ. ಸೊ ಏನು ಮಾಡ್ತೀನಿ ಅಂದರೆ ಆ ದೊಡ್ಡ 2 ಬ್ಯಾಗಲ್ಲಿ 25 kg ಹಾಕ್ತೀನಿ. ಅವ್ರು ಏನಾದರೂ ಕ್ವೆಶನ್ ಮಾಡಿದ್ರೆ ಅಕಸ್ಮಾತು ನಾನು ಹೇಳ್ತೀನಿ ಲೈಕ್ ಈ ಥರ ಸ್ಟೂಡೆಂಟ್ ಟಿಕೆಟ್ ಮೇಲೆ ಬರ್ತಿದ್ದೀನಿ, ನಾನು ವಾಪಸ್ ಹೋಗ್ತಿದ್ದೀನಿ, ಸ್ವಲ್ಪ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅವರು ಇಲ್ಲ ನೀನು ತೆಗಿಬೇಕು 2 kg ಅಂದರೆ ಏನು ಮಾಡೋಕ್ಕಾಗಲ್ಲ. ಅವಾಗ 2 kg ಏನಾದರೂ ಬಟ್ಟೆ ತೆಗಿಬೇಕಷ್ಟೇ. ಇಲ್ಲಿ ನೋಡ್ಬೋದು ಈ ಬ್ಯಾಗಲ್ಲಿ ಬರೀ ಬುಕ್ಸು, ಸ್ಟೇಷ್ನರಿ ಮತ್ತು ಆ್ಯಕ್ಚುಲಿ ಏನಾಯ್ತಂದರೆ ಸ್ಟೇಷ್ನರಿ ಹೇಗಿಟ್ಟಿದ್ದೀನಿ ಅಂದರೆ ಈ ಕಡೆ ಇದು ಬರುತ್ತಲ್ಲ. ಸೊ ಇದು ಇಲ್ಲಿ ಸ್ವಲ್ಪ ಕೆಳಗಡೆ ಒಂದು ಎಂಟಿ ಸ್ಪೇಸ್ ಥರ ಕೊಡುತ್ತೆ. ಸೊ ನಂಗೆ ಅದು ವೇಸ್ಟ್ ಮಾಡೋಕೆ ಇಷ್ಟ ಆಗಿಲ್ಲ, ಎಲ್ಲ ಕಡೆ ತುಂಬಿಸಿಕ್ಕೋಣ ಅಂತ ಫುಲ್ ಪೆನ್ಸು ಮತ್ತು ಸ್ಟೇಷ್ನರಿ ಏನೇನಿದೆ ಎಲ್ಲ ಕೆಳಗಡೆ ಹಾಕ್ಬಿಟ್ಟೆ. ಅದಾದಮೇಲೆ ಬುಕ್ಸ್ ಇಟ್ಟೆ. ಆ್ಯಂಡ್ ಈ ಕಡೆ ಕಾರ್ನರಲ್ಲಿ ಬುಕ್ಸ್ ಇಟ್ಬಿಟ್ಟು ಮಧ್ಯದಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸು ಅದು ಇದು ಇಟ್ಟಿದ್ದೀನಿ. ಆ್ಯಂಡ್ ಚಾಪ್ ಸ್ಟಿಕ್ಸ್ ಇತ್ತು. ನಾನೊಂದು 100 ಚಾಪ್ ಸ್ಟಿಕ್ಸ್ ಆರ್ಡರ್ ಮಾಡಿದ್ದೆ. ಅದೆಲ್ಲ ಈ ಜಿಪ್ ಸ್ವಲ್ಪ ಓಪನ್ ಮಾಡಿಬಿಟ್ಟು ತೂತ್ ಎಲ್ಲಿ ಕಾಣಿಸ್ತೋ ಎಲ್ಲ ತೂರಿಸ್ಬಿಟ್ಟೆ. ಸೊ ಈ ಬ್ಯಾಗ್ ಇವಾಗ 20 kg ಇದೆ. ಸೊ 1 ಬ್ಯಾಗ್ ಆಯಿತು. ನೆಕ್ಸ್ಟ್ ಆ ಬ್ಯಾಗ್ಗೆ ಹೋಗ್ತೀನಿ. ಆ್ಯಂಡ್ ರಿತಿಕಾ ಪ್ಯಾಕಿಂಗ್ ಮಾಡಿ ಕುತ್ಕೊಂಡಿದ್ದಲ್ಲೇ ಸುಸ್ತಾಗ್ತಿದೆ ಅಂತ ಅವಳಿಗೆ. ಸೊ ಅವಳದು ಒಂದೇ ಬ್ಯಾಗ್ ಇರೋದ್ರಿಂದ ಅವಳು ಫುಲ್ ಪ್ಯಾಕಿಂಗ್ ಕಂಪ್ಲೀಟ್ ಆಯಿತು. ಸೊ ಇವಾಗ ನಾನು ನೆಕ್ಸ್ಟು ಪ್ರಾಬಬ್ಲಿ ಬಟ್ಟೆ ಪ್ಯಾಕ್ ಮಾಡ್ತೀನಿ. ಬಿಕಾಸ್ ಅದೊಂದು ಟೈಮ್ ಇರುತ್ತೆ ಅನ್ಕೊತೀನಿ ವ್ಯಾಕ್ಯೂಮ್ ಪಂಪ್ ಮಾಡೋಕ್ಕೆ. ಸೊ ವ್ಯಾಕ್ಯೂಮ್ ಪಂಪ್ ಹೇಗೆ ಮಾಡ್ತೀನಿ ಅಂದರೆ ಇದು ವ್ಯಾಕ್ಯೂಮ್ ಬ್ಯಾಗ್ಸ್. ಸೊ ಇದರೊಳಗಡೆ ಬಟ್ಟೆ ಹಾಕ್ಬಿಟ್ಟು ಈ ಪಂಪ್ ಯೂಸ್ ಮಾಡಿಬಿಟ್ಟು ಅದರಲ್ಲಿರೋ ಗಾಳಿ ಎಲ್ಲ ತೆಗಿತೀನಿ. ಸೊ ಅದು ಸ್ವಲ್ಪ ಕಂಪ್ರೆಸ್ ಆಗುತ್ತೆ. ಸೊ ನನಗೆ ಲಗೇಜಲ್ಲಿ ಸ್ವಲ್ಪ ಸ್ಪೇಸ್ ಸಿಗುತ್ತೆ. ಅದು ನಮ್ಮ ಕಸಿನ್ ಅಕ್ಕ ಹೇಳ್ಕೊಟ್ಟಿದ್ದ ಟ್ರಿಕ್ ನನಗೆ. ಸೊ ನಾನು ಅದನ್ನು ಇವಾಗೂ ಫಾಲೋ ಮಾಡ್ತೀನಿ ಪ್ಯಾಕಿಂಗ್ ಮಾಡೋದಕ್ಕೆ. ಸೊ ನಾನು ವ್ಯಾಕ್ಯೂಮ್ ಅಂದೆ ಅಲ್ವಾ. ಸೊ ಬಟ್ಟೆ ಆಲ್ರೆಡಿ ಒಂದು ವ್ಯಾಕ್ಯೂಮ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಬಟ್ಟೆ ನಾನು ಡಿವೈಡ್ ಮಾಡಿ ಎಲ್ಲ ವ್ಯಾಕ್ಯೂಮ್ ಬ್ಯಾಗ್ಸಲ್ಲಿ ಹಾಕಿದ್ದೀನಿ. ಇವಾಗ ಹೇಗೆ ವ್ಯಾಕ್ಯೂಮ್ ಮಾಡ್ತೀನಿ ಅಂದರೆ ಇಲ್ಲಿ ಒಂದು ಓಪನ್ ಅಂತ ಲೈಕ್ ಒಂದು ಕ್ಯಾಪ್ ಥರ ಕೊಟ್ಟಿದ್ದಾರೆ. ಇದನ್ನ ತೆಗೆದ್ಬಿಟ್ಟು ಇದು ರಿತಿಕಾದು ಮಿಷಿನ್ ಆ್ಯಕ್ಚುಲಿ. ಸೊ ಇದು ವ್ಯಾಕ್ಯೂಮ್ ತೆಗೆಯುತ್ತೆ, ಲೈಕ್ ಒಳಗಡೆ ಇರೋ ಏರ್ ಎಲ್ಲ ತೆಗೆಯುತ್ತೆ. ಇದನ್ನ ಆದಷ್ಟು ಲೈಕ್ ಇದಷ್ಟೊಂದು ಏರ್ ಲೈಕ್ ಫುಲ್ ಏರ್ ತೆಗಿಯಲ್ಲ. ಸೊ ನನಗೆ ಕೊಟ್ಟಿದ್ದು ವ್ಯಾಕ್ಯೂಮ್ ಪಂಪ್. ಸೊ ಹಾಕ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟು ವ್ಯಾಕ್ಯೂಮ್ ಪಂಪ್ ಲೈಕ್ ಏರ್ ತೆಗಿತೀನಿ. ಸೊ ಇವಾಗ ಈ ಮಿಷಿನ್ ಹಾಕ್ಬಿಟ್ಟು ತೋರಿಸ್ತೀನಿ ಹೇಗೆ ಅಂತ. ಸೊ ನೀವು ನೋಡ್ಬೋದು ಈ ಮಿಷಿನಲ್ಲಿ ಇಷ್ಟೇ ಏರ್ ತೆಗಿಯೋಕ್ಕಾಗಿದ್ದು. ಸೊ ಇವಾಗ ನಾನು ಇದನ್ನು ಫಿಕ್ಸ್ ಮಾಡಿಬಿಟ್ಟು ಈ ಥರ ಫಿಕ್ಸ್ ಮಾಡಿಬಿಟ್ಟು ಇದನ್ನು ನಾನು ಈ ಥರ ಗಾಳಿ ತೆಗಿತೀನಿ. ಲೈಕ್ ಸೈಕಲ್ ಪಂಚರ್ ಆಗ್ತೀವಲ್ಲ ಅದೇ ಥರ ಲೈಕ್ ಇದೇ ಥರ ಇದನ್ನ ಮಾಡಿಬಿಟ್ಟು ಪ್ಯಾಕ್ ಮಾಡ್ತೀನಿ. ಆ್ಯಂಡ್ ರಿತಿಕಾ ನಾನು ನೋಡಿ ನಗ್ತಿದ್ದಾಳೆ. ಸೊ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ನಾನು ನಿನ್ನೆ ಡಿಸ್ಕಂಟಿನ್ಯೂ ಮಾಡಿದೆ ರೆಕಾರ್ಡ್ ಮಾಡೋದು. ಬಿಕಾಸ್ ತುಂಬ ಸುಸ್ತಾಗ್ತಿತ್ತು. ಆ್ಯಂಡ್ ನಾವು ಮಲಗೋದು ಮಧ್ಯಾಹ್ನ 2 ಗಂಟೆ ಆಯಿತು. ಆವಾಗ ಮಲಗಿಬಿಟ್ಟು ಎದ್ದೋಳಿದ್ದು 6:30 ಜಸ್ಟ್ 4 ಅವರ್ ನಿದ್ದೆ ಮಾಡಿದ್ವಿ. ಅದಾದಮೇಲೆ ಮತ್ತೆ ಶುರು ಮಾಡಿದ್ವಿ ಪ್ಯಾಕಿಂಗ್ ಕೆಲಸ. ಸೊ ಇವಾಗ ಕಿಚನ್ನು ಎಂಟಿ ಆಗಿದೆ, ಫುಲ್ ಕಿಚನ್ ಎಂಟಿ ಆಗಿದೆ. ಕಿಚನ್ ಐಟಮ್ಸ್ ಆಯಿತು, ಫ್ರಿಡ್ಜ್ ಆಯಿತು. ಇವಾಗ ನಾನು ರಿತಿಕಾ ಫಸ್ಟು ಕಿಚನ್ ಐಟಮ್ಸ್ನ ಕೆಳಗಡೆ ಡಂಪ್ ಮಾಡಿಬಿಟ್ಟು ಬರ್ತೀವಿ ಗಾರ್ಬೇಜ್ ಹತ್ರ. ಸೊ ಇಲ್ಲಿ ಹೊರಗಡೆ ಇರೋಂಗಿಲ್ಲ. ಸೊ ಗಾರ್ಬೇಜ್ ಹತ್ರನೇ ಇಡಬೇಕು. ಅದಕ್ಕೆ ಇವಾಗ ಹೋಗ್ತಿದ್ದೀವಿ. ಆ್ಯಂಡ್ ನಾನು ಇನ್ನೂ ಪ್ಯಾಕಿಂಗ್ ಮಾಡಿಲ್ಲ. ಬೆಳಿಗ್ಗೆ 10 ಗಂಟೆಗೆ ಫ್ಲೈಟ್ ಇದೆ. ಆ್ಯಂಡ್ ಇವಾಗ ರಾತ್ರಿ ಮಿಡ್ನೈಟ್ 2:30 ಆಗ್ತಿದೆ. ಸೊ ಅರ್ಲಿ ಮಾರ್ನಿಂಗ್ 2:30 AM ಆಗ್ತಿದೆ. ತುಂಬ ಸುಸ್ತಾಗ್ತಿದೆ. ಆ್ಯಂಡ್ ನೀವು ನೋಡ್ಬೋದು ನನಗೆ ಆಲ್ರೆಡಿ ತುಂಬ ಡಾರ್ಕ್ ಸರ್ಕಲ್ಸ್ ಬಂದಿದೆ. ಯಾವುದೋ ಒಂದು 10 ದಿನದಿಂದ ನಿದ್ದೆ ಮಾಡ್ದಿರೋ ಹಾಗೆ ನನ್ನ ಮುಖ ಇದೆ. ಸೊ ರಿತಿಕಾ ಕೂಡ ಹೆಲ್ಪ್ ಮಾಡ್ತಿದ್ದಾಳೆ. ರಿತಿಕಾ ನಮ್ಮ ಕಿಚನ್ ಐಟಮ್ಸೇ 3 ಗೋಣಿ ಚೀಲ ಅಷ್ಟು ಇದೆ. ಆ್ಯಂಡ್ ಇವಾಗ ಅದನ್ನೆಲ್ಲ ಕೆಳಗಡೆ ಹಾಕ್ಬಿಟ್ಟು ಬರ್ತೀವಿ. ಸ್ವಲ್ಪ ಸೈಲೆಂಟಾಗಿ ಮಾಡಬೇಕು ಬಿಕಾಸ್ ಇಲ್ಲಿ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಸೊ ಅದು ಮಾಡಿಬಿಟ್ಟು ಬರ್ತೀನಿ. ಸೊ ಕಿಚನ್ ಐಟಮ್ಸ್ ಡಿಸ್ಪೋಸ್ ಮಾಡಿ ಆಯಿತು. ಆ್ಯಂಡ್ ಇವಾಗ ಕರೆಂಟ್ಲಿ ಟೈಮ್ ಬಂದು 4 o'clock ಮಾರ್ನಿಂಗ್. ಆ್ಯಂಡ್ ಇನ್ನೂ ಆಗಿಲ್ಲ.
ಸೊ ಕಿಚನ್ ಐಟಮ್ಸ್ ಡಿಸ್ಪೋಸ್ ಮಾಡಿ ಆಯಿತು, ಮತ್ತು ಜೊತೆಗೆ ಮಿಕ್ಕಿದ್ದೇನೇನು ಕೆಳಗಡೆ ಬಿದ್ದಿತ್ತು ವಸ್ತುಗಳು, ಮತ್ತು ಬ್ಯಾಗು, ಹ್ಯಾಂಗರ್ಸು, ಅದು ಇದು ಬೇರೆ ಬೇರೆ ವಸ್ತುಗಳೆಲ್ಲ ಬಿಸಾಕಿಟ್ಟು ಬಂದ್ವಿ. 2 ಟ್ರಿಪ್ ಮಾಡಿದ್ವಿ. ಆ್ಯಂಡ್ ಒಂದು ಟೈಮ್ಗೆ ಒಂದು ದೊಡ್ಡ 7 ದೊಡ್ಡ ಗೋಣಿ ಚೀಲ ಅಷ್ಟು ವಸ್ತುಗಳನ್ನ ಬಿಸಾಕಿದ್ವಿ 2 ಸರಿ ಹೋಗ್ಬಿಟ್ಟು. ಸೊ ಟೋಟಲ್ 14 ಬ್ಯಾಗ್ಸ್ ಆಫ್ ಗಾರ್ಬೇಜ್ ಡಿಸ್ಪೋಸ್ ಮಾಡಿ ಆಯಿತು. ಇನ್ನೂ ಇದೆ, ಇಲ್ಲಿ ನೋಡ್ಬೋದು, ಬಟ್ಟೆ, ಬುಕ್ಸು ಗಾರ್ಬೇಜ್, ಮತ್ತು ಬಾತ್ರೂಮ್ ವೇಸ್ಟ್, ಬಕೆಟ್ಟು, ಅದು ಇದು ಇದೆ. ಸೊ ಇದೆಲ್ಲ ನಾವು ಇವಾಗ ಡಿಸ್ಪೋಸ್ ಮಾಡಬೇಕು. ಅದು ಇನ್ನೊಂದು ಸರಿ 2 ಸರಿ ಹೋಗಿ ಬಂದರೆ ಆಗಿಬಿಡುತ್ತೆ. ಅದು ಬಿಟ್ಟರೆ ನಂದು ಪ್ಯಾಕಿಂಗ್ ಒಂದು ಮಿಕ್ಕಿದೆ, ಅವಳದು ಆಗಿದೆ. ಸೊ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ನನ್ನ ಬ್ಯಾಗ್, ಇದು ರಿತಿಕಾದು ಬ್ಯಾಗ್, ಬಟ್ ಅವಳು ಬಿಸಾಕ್ತಿದ್ಲು. ಸೊ ಅದನ್ನು ನಾನು ತೊಗೊತಿದ್ದೀನಿ, ಬಿಕಾಸ್ ನನ್ನ ಹತ್ರ ಸೂಟ್ ಕೇಸ್ ಒಂದು ಎಕ್ಸ್ಟ್ರಾ ಇಲ್ಲ. ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡೆ ಅಂದರೆ, ಈ ಚೆಕ್-ಇನ್ ಬ್ಯಾಗ್ನೇ ನಾನು ಸೂಟ್ ಕೇಸ್ ಥರ ಕನ್ವರ್ಟ್ ಮಾಡ್ಕೊತೀನಿ ಅಂದ್ಕೊಂಡೆ ಅಲ್ಲ. ಸೊ ಇದರಲ್ಲಿ ಬರೀ ಇನ್ನೂ 4 kgs ಜಾಸ್ತಿ ಇಡ್ಬೋದು, ನಾನು ಇರೋಕ್ಕಾಗ್ತಿಲ್ಲ. ಸೊ ಇದನ್ನು ನಾನು ಕ್ಯಾಬಿನ್ ಬ್ಯಾಗಾಗಿ ಕನ್ವರ್ಟ್ ಮಾಡಿಕೊಂಡು ರಿತಿಕಾ ಬಿಸಾಕ್ತಿರೋ ಆ ಬ್ಯಾಗ್ನ ಎತ್ಕೊಂಡು ನಾನು ಚೆಕ್-ಇನ್ ಬ್ಯಾಗ್ ಥರ ಕನ್ವರ್ಟ್ ಮಾಡ್ಕೊತೀನಿ. ಆ್ಯಕ್ಚುಲಿ ನನ್ನ ಬೆಂಗಳೂರಲ್ಲೇ ಒಂದು ಫ್ರೆಂಡ್ ಇದ್ದಾಳೆ, ಅವಳು ಕೂಡ ಬೆಂಗಳೂರಿಗೆ ಹೋಗ್ತಿದ್ಲು. ಅವಳು ನನಗೆ ಕೇಳಿದ್ರು, ನನ್ನ ಹತ್ರ ಒಂದು ಎಕ್ಸ್ಟ್ರಾ ಬ್ಯಾಗ್ ಇದೆ, ನಿಂಗೆ ಬೇಕಾ ಅಂತ. ನಾನು ಆ ಟೈಮಲ್ಲಿ ಯೋಚನೆ ಮಾಡಿಬಿಟ್ಟು ಬೇಡ ಅಂತ ಹೇಳಿದೆ, ಬಿಕಾಸ್ 3 ಬ್ಯಾಗ್ನ ಹೇಗೆ ಕ್ಯಾರಿ ಮಾಡಲಿ ಅಂತ. ಬಟ್ ಇವಾಗ ನೆನೆಸ್ಕೊಂಡ್ರೆ ಅನ್ಬೇಕಾಗಿತ್ತು, ಬಿಕಾಸ್ ಅವಳ ಬ್ಯಾಗ್ ಸ್ವಲ್ಪ ದೊಡ್ಡದಾಗಿತ್ತು. ಸೊ ಇನ್ನೂ ಜಾಸ್ತಿ ವಸ್ತುಗಳನ್ನ ಹಿಡಿಸ್ಬೋದಾಗಿತ್ತು. ಇವಾಗ ರಿಗ್ರೆಟ್ ಮಾಡ್ತಾ ಇದ್ದೀನಿ ಬೇಡ ಅಂತ ಹೇಳ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ ಇವಾಗ. ಪ್ಯಾಕಿಂಗ್ ಮಾಡಬೇಕು. ಆ್ಯಂಡ್ ರಿತಿಕಾ ಮಾಡಿ ಮುಗಿಸಿ ಕೊರಿಯನ್ ಡ್ರಾಮಾ ನೋಡ್ತಿದ್ದಾಳೆ. ಹೇಗೆ ಕೂತಿದ್ದಾಳೆ ನೋಡಿ. ಒಂದು ಅಜ್ಜಿ ಥರ ಕೂತಿದ್ದಾಳೆ. I said you're sitting like grandma. ಅಜ್ಜಿ. ಯಾ. ಇನ್ನೊಂದೇನೆಂದರೆ, ಚೈನಾದಲ್ಲಿ ಇದೇ ಕೊನೆಯ ರಾತ್ರಿ ನಾನಿಲ್ಲಿ ಇರ್ತಿರೋದು. ಆ್ಯಂಡ್ ಆವಾಗಲೇ ಸ್ವಲ್ಪ ಅತ್ತೆ, ನಾನು ಇಲ್ಲಿ ಮುಂದೆ ಕೂತ್ಕೊಂಡು ಸ್ವಲ್ಪ ಅತ್ತೆ, ಬಿಕಾಸ್ ತುಂಬಾ ಬೇಜಾರಾಗ್ತಿದೆ ಮನಸ್ಸಿಗೆ. ಆ್ಯಂಡ್ ಲೈಕ್ ಈ ಜಾಗ ಒಂಥರ ನನಗೆ ಸ್ವಲ್ಪ ಅಟ್ಯಾಚ್ ಆಗಿಬಿಟ್ಟಿದ್ದೀನಿ ಜಾಸ್ತಿ. ಬಿಟ್ಟು ಬರೋಕ್ಕೆ ನಿಜವಾಗ್ಲೂ ಮನಸ್ಸಿಲ್ಲ. ಇದು ಕೊನೆಯ ರಾತ್ರಿ ಚೈನಾದಲ್ಲಿ ಇಷ್ಟು ವರ್ಷ ಸ್ಪೆಂಡ್ ಮಾಡಿಬಿಟ್ಟಿದ್ದು ಲಾಸ್ಟ್ ನೈಟ್ ಅಂತ ನೆನೆಸ್ಕೊಂಡ್ರೇ ನನಗೆ ತುಂಬ ದುಃಖ ಆಗ್ತಿದೆ. ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಟೋಟಲಿ ನಾನು ಮನೆಗೆ ಹೋಗ್ಬಿಟ್ಟು ಹೇಳ್ತೀನಿ, ಬಿಕಾಸ್ ಇವಾಗ ನಾನು ಸರಿಯಾಗಿ ನಿದ್ದೆ ಇಲ್ಲ, ಜೊತೆಗೆ PMS ಆ್ಯಂಡ್ ತುಂಬ ಫ್ರಸ್ಟ್ರೇಷನ್, ಕೋಪ, ಎಮೋಷ್ನಲ್, ಸ್ಯಾಡ್ ಎಲ್ಲ ಒಂದೇ ಸರಿ ಆಗ್ತಿದೆ. ನನಗೆ ಪ್ರಾಸೆಸ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ನನ್ನ ಫೀಲಿಂಗ್ಸ್. ಸೊ ನಾನು ಇಂಡಿಯಾಗೆ ಬಂದು ಮನೆಗೆ ಬಂದುಬಿಟ್ಟು ಆರಾಮಾಗಿ ಕೂತ್ಕೊಂಡು ನಿಮ್ಮ ಹತ್ರ ನನ್ನ ಅನುಭವನ ಹಂಚ್ಕೊತೀನಿ. ಇವಾಗೂ ದುಃಖ ಆಗ್ತಿದೆ, ಜಾಸ್ತಿನೇ ಆಗ್ತಿದೆ ಇವಾಗ. ಏನು ಮಾಡೋಕ್ಕೆ ಆಗಲ್ಲ ಲಾಸ್ಟ್ ಡೇಯಲ್ಲಿ. ಎನಿವೇಸ್ ಇವಾಗ ನಾನು ಪ್ಯಾಕಿಂಗ್ ಮತ್ತು ಡಿಸ್ಪೋಸಿಂಗ್ ಕಂಟಿನ್ಯೂ ಮಾಡ್ತೀನಿ, ಟೈಮ್ ಇಲ್ಲ. ಸೊ 4-6 ಆಗಿದೆ. ಇವಾಗ ಮಾಡಿಬಿಟ್ಟು 6 ಗಂಟೆ ಒಳಗಡೆ ಮಾಡಿಬಿಟ್ಟು ಮುಗಿಸಿದ್ರೆ ಅಟ್ಲೀಸ್ಟ್ ನಮಗೆ 3-4 ಅವರ್ಸ್ ನಿದ್ದೆ ಸಿಗುತ್ತೆ. ಸೊ ನಾವು ಎದ್ಬಿಟ್ಟು ನಾವು ಡೈರೆಕ್ಟಾಗಿ ಹೋಗ್ಬೋದು ಏರ್ಪೋರ್ಟ್ಗೆ. ಆ್ಯಂಡ್ ನಮ್ಮ ಈ ಓನರ್ ಹತ್ರ ಮಾತಾಡ್ಬೇಕು, ಸ್ವಲ್ಪ ಕೆಲಸ ಇದೆ, ದುಡ್ಡು ಕೊಡಲ್ಲ, ಲೈಕ್ ಕೊಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿದರೆ. ಸೊ ಹೋಗ್ಬಿಟ್ಟು ಸ್ವಲ್ಪ ಮಾತಾಡಬೇಕು, ಅದೊಂದು ಕೆಲಸ ಬಾಕಿ ಇದೆ. ಅದು ಬಿಟ್ಟರೆ ಏನೂ ಇಲ್ಲ. ಸೊ ನಾನು ಬೇಗ ಮುಗಿಸ್ತೀನಿ. ಮುಗಿಸ್ಬಿಟ್ಟು ಪ್ಯಾಕಿಂಗ್ ಮಾಡೋ ಟೈಮಲ್ಲಿ ಇನ್ನೊಂದ್ಸರಿ ನಿಮಗೆ ತೋರಿಸ್ತೀನಿ. ಸೊ ಫೈನಲಿ ಪ್ಯಾಕಿಂಗ್ ಎಲ್ಲ ಮುಗೀತು ಆ್ಯಂಡ್ ಕ್ಲೀನಿಂಗ್ ಇವಾಗ ನಡೀತಿದೆ. ನಾನು ಗುಡ್ಸ್ದೆ, ರಿತಿಕಾ ಇವಾಗ ಮಾಪ್ ಮಾಡ್ತಿದ್ದಾಳೆ. ಅದಾದಮೇಲೆ ನಾನು ಒಂದೇ ಸರಿ ಹೋಗ್ಬಿಟ್ಟು ಸ್ನಾನ ಮಾಡೋಕ್ಕಿಂತ ಮುಂಚೆ ಬಾತ್ರೂಮ್ ತೊಳೆದ್ಬಿಡ್ತೀನಿ. ಬಿಕಾಸ್ ಇಲ್ಲಿ ಚೈನಾದಲ್ಲಿ ನಾನು ಹೇಗೆ ಕೇಳಿದ್ದೀನಿ ಅಂದರೆ, ಲೈಕ್ ಒಂದು ಚಿಕ್ಕ ಗಲೀಜಿದ್ರೂ ಅದಕ್ಕೆ ದುಡ್ಡು ಕಟ್ ಮಾಡ್ತಾರೆ ಅಂತೆ. ಸೊ ನಮಗೆ ಆ ರಿಸ್ಕ್ ತೊಗೊಳಕ್ಕೆ ಇಷ್ಟ ಆಗಲಿಲ್ಲ. ಸೊ ಪ್ರತಿಯೊಂದು ಮೂಲೆ ಕೂಡ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ರೂಮು. ಆವಾಗಲೇ ಹೇಗಿತ್ತು ಅಂತ ನಿಮಗೆ ನೆನಪಿದೆ ಅಲ್ವಾ, ಇವಾಗ ತೋರಿಸ್ತೀನಿ ಹೇಗಿದೆ ಅಂತ. ಸೊ ನೋಡಿ ರೂಮ್ ಹೇಗಿದೆ ಅಂತ. ಪಳ ಅಂತ ಹೊಳಿತಿದೆ. ರಿತಿಕಾ ಕ್ಲೀನ್ ಮಾಡ್ತಿದ್ದಾಳೆ. ನಾವು ಪ್ಯಾಕ್ ಮಾಡಿದ ದೊಡ್ಡ ಸೂಟ್ ಕೇಸ್ ಎಲ್ಲ ಅಲ್ಲಿಟ್ಟಿದ್ದೀವಿ, ಚಿಕ್ಕ ಸೂಟ್ ಕೇಸ್ ಎಲ್ಲ ಇಲ್ಲಿಟ್ಟಿದ್ದೀವಿ. ಆ್ಯಂಡ್ ಹೇಗೋ ಮಾಡಿ ನಾನಂತೂ 69 kgs ತಂದಿದ್ದೀನಿ. ಅಂದರೆ ದೊಡ್ಡ ಸೂಟ್ ಕೇಸಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಬಟ್ 2 ಕಾಂಪನ್ಸೇಟ್ ಮಾಡ್ಕೊಳುತ್ತೆ. ಎಲ್ಲ ಟೋಟಲ್ 69 ಇದೆ ನಂದು. ಸೊ ನಾನು ಕೇಳ್ತೀನಿ ಒಂದ್ಸರಿ. ಆ್ಯಂಡ್ ಇವಾಗ ಲೈಕ್ ಕ್ಯಾಬಿನೆಟ್ಸು ಸೇರಿಸಿ, ಅಂದರೆ ಇವಾಗ ಈ ಟೇಬಲ್ ಕ್ಯಾಬಿನೆಟ್ಸ್ ಮೇಲೆ ಮತ್ತು ಆ ಕಿಚನ್ ಕ್ಯಾಬಿನೆಟ್ಸ್ ಒಳಗಡೆ ಎಲ್ಲ ಕ್ಲೀನ್ ಮಾಡಿದ್ವಿ. ಒಂದು ಚೂರು ಲೈಕ್ ಮನೆ ಹೇಗೆ ಕೊಟ್ಟರು ಅದೇ ಥರ ವಾಪಸ್ ಕೊಡ್ತಾ ಇದ್ದೀವಿ, ಇನ್ನೂ ಕ್ಲೀನಾಗಿ ಕೊಡ್ತಾ ಇದ್ದೀವಿ. ಸೊ ಇನ್ನಿಷ್ಟು ಬಾಕಿ ಇದೆ ಅಷ್ಟೇ. ಆಮೇಲೆ ಬಾತ್ರೂಮ್ ಒಂದು ತೊಳಿಬೇಕು. ಆ್ಯಂಡ್ ಇಬ್ಬರು ಮಲಗಿಲ್ಲ,
ನಿನ್ನೆನೂ ಅಷ್ಟೇ ಜಸ್ಟ್ 4 ಅವರ್ ನಿದ್ದೆ ಆ್ಯಂಡ್ ಇವತ್ತು ಮಲ್ಗೆ ಇಲ್ಲ ಇನ್ನು. ಆ್ಯಂಡ್ ನೀವು ನೋಡ್ಬೋದು ನನ್ನ ತಲೆ ಹೇಗಾಗಿದೆ ಅಂತ. ಕೂದಲು ಒಂಥರ ಲೈಕ್ ಫ್ರಿಝಿ ಆಗಿದೆ ಆ್ಯಂಡ್ ನಿದ್ದೆ ಇಲ್ಲ, ಮುಖ ಗ್ಲೋ ಇಲ್ಲ, ಏನೂ ಇಲ್ಲ. ಕೋಪ ಬರ್ತಿದೆ ನನಗೆ ಇವಾಗ, ಇರಿಟೇಟ್ ಆಗ್ತಿದೆ, ಏನೇನೋ ಎಲ್ಲ ಫೀಲಿಂಗ್ಸ್ ಒಂದೇ ಸರಿ ಆಗ್ತಿದೆ ಇವಾಗಂತೂ. ನಾನಂತೂ ತುಂಬ ಕೆಟ್ಟದಾಗಿ ಕಾಣ್ತಿದ್ದೀನಿ, ಅದಂತೂ ಪಕ್ಕ. ಬಿಕಾಸ್ ಕೂದಲು ನೋಡಿ. ಎನಿವೇಸ್ ಫೈನಲಿ ನಾನು ಫ್ರೆಶ್ನಪ್ ಆಗೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಫ್ರೆಶ್ನಪ್ ಆಗಿಬಿಟ್ಟು ಅಂದರೆ ಸ್ನಾನ ಮಾಡಿಕೊಂಡು ಕ್ಲೀನಾಗಿ ತಲೆ ಒರೆಸ್ಬಿಟ್ಟು ತಲೆಗೆ ಸ್ನಾನ ಮಾಡಿಕೊಂಡು ಜೊತೆಗೆ ಬಾತ್ರೂಮ್ ಕೂಡ ಕ್ಲೀನ್ ಮಾಡಿಬಿಟ್ಟು ಬರ್ತೀನಿ. ಸೊ ಕೊನೆಗೂ ನಾವು ಎಲ್ಲ ರೆಡಿಯಾಗಿ ಆಯಿತು. ಸೊ ನನ್ನ ಜೊತೆ ಒಂದ್ಸರಿ ಈ ಮನೆಯಲ್ಲಿ ರಿತಿಕಾ ಫೈನಲ್ ಆಗಿ ನಾನು ರಿತಿಕಾ ವ್ಲಾಗ್ ಮಾಡ್ತಿದ್ದೀವಿ. I said one last time we are vlogging in this house together in China. ಒಂದ್ಸರಿ ಮನೇನ ತೋರಿಸ್ಬಿಡ್ತೀನಿ ನಿಮಗೆ. ಇದು ಕಿಚನ್ ಖಾಲಿ ಇದೆ, ವಾಟರ್ ಕ್ಯಾನ್ಸ್ ಇದೆ ಆ್ಯಂಡ್ ಇದು ನಾನು ಇಲ್ಲೇ ಬಿಡ್ತಿದ್ದೀನಿ ಬಿಕಾಸ್ ಜಾಗ ಇಲ್ಲ. ಆ್ಯಂಡ್ ಸೋಫಾ ಅಲ್ಲಿ ರಿತಿಕಾ ಬೆಡ್ ಮೇಲೆ ಇದೆಲ್ಲ ಇಟ್ಟಿದ್ದೀವಿ, ಕ್ಲೀನ್ ಮಾಡಬೇಕಾಗಿತ್ತು. ಆ್ಯಂಡ್ ನಮ್ಮ ಲಗೇಜಸ್ ಇಲ್ಲಿದೆ ಆ್ಯಂಡ್ ನಮ್ಮ ರಿತಿಕಾ ಮತ್ತೆ ಆ್ಯಂಡ್ ಈ ಕಡೆ ನಮ್ಮ ವಾಶ್ರೂಮ್ ಎಲ್ಲ ಇದೆ. ಸೊ ಈ ಮನೆಗೆ ಗುಡ್ ಬೈ ಹೇಳಿಬಿಟ್ಟು ನಾವು ಟ್ಯಾಕ್ಸಿಗೆ ಹೋಗ್ತೀವಿ. ಇವಾಗ ತುಂಬ ಲೇಟ್ ಆಗಿದೆ, ಆಲ್ರೆಡಿ 12:30 ಆಗಿದೆ. 3:50ಗೆ ಫ್ಲೈಟ್ ಇರೋದು. ಹೋಗಿನ ಮುಂಚೆ ಮಿಲಿ ಒಂದ್ಸರಿ ಬಾಯ್ ಹೇಳೋಣ. ವುಮೆನ್ ಮಿಲಿ ಮಿಲಿ ಬಾಯ್ ಬಾಯ್ ವುಮೆನ್ಸ್ ಅವಲ್ಲ. ಇದೊಂದು ಪೇಂಟಿಂಗ್ ಮಾಡಿದ್ದೀನಿ, ಸೊ ಇವ್ರಿಗೆ ಕೊಡ್ತಾ ಇದ್ದೀನಿ ನಾನು. ಆ್ಯಂಡ್ ಈ ಸ್ಟಾರ್ ಮಿನಿಗೆ ತುಂಬ ಇಷ್ಟ, ಸೊ ಇದು ಕೊಡ್ತಿದ್ದೀನಿ. ಆ್ಯಂಡ್ ಇವ್ರ ಆಯಿಂಟ್ಮೆಂಟ್ ಒಂದಿತ್ತು ಕೊಡ್ತಿದ್ದೀನಿ. ಚಿಕ್ಕ ಹೋಗೇನಿ ಒಸೊಂಗೇನಿ ಚಿಕ್ಕ ಒಜ ಜಿ ಹವಾದ ಹಾಯೋ ಜಿಗ ಮಿಲಿ ಸಿಹಾನ್ ಜಿಗ ತೋ ಸಿಹಾನ್ ಮಿ ಒಗೆ ಜಿಗ ಮಿಲಿ ಹಾಯೋ ಜಿಗ ಜೇಜೆ ಅದ ಅದ ಮಿಲಿ 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 ಸೊ ಒನ್ ಲಾಸ್ಟ್ ಟೈಮ್ ಈ ಮನೆಗೆ ಗುಡ್ ಬೈ ಹೇಳೋಣ. ಶಾರ್ಟ್ ಟೈಮ್ ಆಗಿದ್ರೂ ಸ್ವಲ್ಪ ಸ್ವೀಟಾಗಿ ಮೆಮೊರೀಸ್ ಇತ್ತು. ಆ್ಯಂಡ್ ಈ ಮನೆನ ಲಾಕ್ ಮಾಡೋಣ. ಇವಾಗ ಹೋಗ್ತಿದ್ದೀವಿ ಕೆಳಗಡೆ, ಒಂದು ಟ್ಯಾಕ್ಸಿಗೆ ತಗೋಬೇಕಾಗುತ್ತೆ. ಸ್ವಲ್ಪ ಲೇಟ್ ಆಗಿದ್ದೀವಿ ಆಲ್ರೆಡಿ. ಈ ವಿಡಿಯೋ ಇಲ್ಲಿಗೆ ಮುಗಿದಿದೆ, ಬಟ್ ಪಾರ್ಟ್ 2 ಬೇಗನೆ ಅಪ್ಲೋಡ್ ಮಾಡ್ತೀನಿ. ಹೋಗೋಕ್ಕಿಂತ ಮುಂಚೆ ನಾನು ಶೌಟ್ ಔಟ್ ಕೊಡಬೇಕು. ಸೊ ನಾನು ಸೆಲೆಕ್ಟ್ ಮಾಡಿರೋ 5 ಜನ ಬಂದು ಹರ್ಷು ಶೆಟ್ಟಿ, ಅಮ್ಮು 401, ಕಾಂತಪ್ಪ ಮ್ಯಾಕೇರಿ, ಸುಬ್ರಹ್ಮಣ್ಯ M2544 ಅಂಡ್ ಪೂಜಾ V1366. ನನ್ನ ಸಪೋರ್ಟ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ತರ ಕಂಟೆಂಟ್ ಇನ್ನು ನೋಡ್ತಾ ಇರಬೇಕು ಅಂದ್ರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಜೈ ಜಿಯಾನ್.